ಗುರು, ಈ ಕ್ಯಾಮ್ರಾ ಮಾರಿದ್ರೆ ಕಮ್ಮಿ ಅಂದ್ರೂ 2,000 ರೂಪಾಯಿ ಸಿಗುತ್ತೆ ನೋಡು. ಈ ಕನ್ನಡಕ ಕಾಣಲ್ಲ. ಬೇಡ ಗುರು, ಈ ವಾಚ್ ಮಾರಿದ್ರೆ 800 ರೂಪಾಯಿ ಸಿಗುತ್ತೆ. ಆದ್ರೆ ನಮ್ಮಪ್ಪ ನಾನು SSLC ಪಾಸ್ ಆಗಿದ್ದ ಕೊಡ್ಸಿದ್ದು. ಗುರು, ನನ್ನ ಹತ್ರ ಕಾಸಿತ್ತು ಗುರು, ಎಲ್ಲ ಪ್ಲೇವನಿಗೆ ಹಾಕ್ಬಿಟ್ಟೆ. ಏನೇನ ತೆಗೆಡ್ತರ ಐಡಿಯಾಗಳು ಕೊಡ್ಬೇಡ್ರಯ್ಯ. ನಮ್ಮ 5 ಜನನ್ನ ಈ ರೋಡ ನಿಂತ್ಕೊಂಡು ಹರಿಶ್ಚಂದ್ರ ತರ ಮಾರ್ಕೊಂಡ್ರು ನಮ್ಮ ಅಣ್ಣನ ಈ ಗಲ್ಲಿ ಕೂಡ ದಾಟ್ಸಕ್ಕಾಗಲ್ಲ, ಗೊತ್ತಾಯ್ತಾ? ಅದ್ಯಾವ್ದೋ ಮಸೂರಿ ಅಂತೆ, ತುಂಬಾ ದೂರ ಇದೆ, ತುಂಬಾ ಖರ್ಚಾಗತ್ತೆ. ದೊಡ್ಡ ಐಡಿಯಾ ಬೇಕ್ರೆ. ಒಂದ್ಸಲ ಹೇಳೋದು ನಿಂಗೆ ಅರ್ಥ ಆಗಲ್ವಾ? ನಿನ್ ಮಾತು ಕೇಳೋದಕ್ಕೆ ನಾನೇನು ಬಿಟ್ಟು ಬಿದ್ದಿದ್ದೀನ? ಏಯ್, ಅಲ್ಲೇನೋ ಗಲಾಟೆ ಆಗ್ತಿದೆ ನೋಡೋಗ್ರು. ಹೋಗ್ರಲ್ಲಿ. ನಾನ್ ಕೇಳಿದ್ರೆ ಹಣ ಕೊಡೋಕೆ ಯೋಗ್ಯ ಇಲ್ಲ ಅಂದ್ಮೇಲೆ ಸುಮ್ಮನೆ ನಂಗೆ ತಲೆ ತಿಂತ್ಯಾ? ಯಾಕ್ರಿ, ಏನ್ರಿ ಆಯ್ತು? ಏನಿಲ್ಲ ರೀ, ಆ ರೌಡಿಗೆ ನನ್ ಮನೆ ಖಾಲಿ ಮಾಡಿಸ್ಕೊಡಪ್ಪ ಅಂದೆ. 50,000 ಕೊಡ್ತೀಯ ಅಂದ. ನಾನು ಸ್ವಲ್ಪ ಕಮ್ಮಿ ಮಾಡ್ಕೊ ಅಂದೆ. ಆಗಲ್ಲ ಅಂತ ಕೆನ್ನೆ ಹೊಡೆದ್ಬಿಟ್ಟು ಹೋಗೇ ಬಿಟ್ಟ. ಖಾಲಿ ಮಾಡಿಸ್ಕೊಡ್ತೀವಿ, ಎಷ್ಟು ಕೊಡ್ತೀರಾ? ನೋಡಿ, ನನ್ನ ಹತ್ರ ಇರೋದು 30,000, ಇದನ್ನೇ ಕೊಡ್ತೀನಿ, ಸರಿನಾ? ಸರಿ, ನಾವು ಖಾಲಿ ಮಾಡಿಸ್ಕೊಡ್ತೀವಿ. ನೀವು ಖಾಲಿ ಮಾಡಿಸ್ಕೊಡ್ತೀರಾ? ನಾವು ಖಾಲಿ ಮಾಡಿಸ್ಕೊಡಲ್ಲ, ನಮ್ ಬಾಸ್ ಖಾಲಿ ಮಾಡಿಸ್ಕೊಡ್ತಾರೆ. ಬಾಸ್ 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 ಗುರು, ನೀ ಸ್ವಲ್ಪ ಮನಸ್ಸು ಮಾಡಿದ್ರೆ ಒಂದೇ ಗಂಟೆಲಿ 30,000 ರೂಪಾಯಿ ಸಂಪಾದನೆ ಮಾಡ್ಬೋದು ಗುರು. 30,000ನ? ಹೇಗೆ? ನೀ ಸ್ವಲ್ಪ ರೌಡಿಸಮ್ ಮಾಡ್ಬೇಕು ಅಷ್ಟೇನೆ. ರೌಡಿಸಮ್ಮ? ಹೌದು. ಏಯ್, ತಲೆಗೆಲೆ ಕೆಟ್ಟಿದ್ಯಾ ನಿಮ್ಗೆ? ನನ್ನೇನ್ ರೌಡಿ ಅನ್ಕೊಂಡಿದೀರಾ? ನಮ್ ಮಾತು ಕೇಳು ಗುರು. ಪಾಪ ಅವ್ರ ಮನೆನ ಅವ್ರು ಖಾಲಿ ಮಾಡಿಸ್ಕೊಡೋದ್ರಲ್ಲಿ ತಪ್ಪೇನಿಲ್ಲ ಗುರು. ಹೌದು ಗುರು. ಹೌದು ಬಾಸ್. ಬಾಸ್, ನಾನು ತುಂಬಾ ಬಡವ, ಮನೆ ಓನರ್ ನಾನು, ಆದ್ರೆ ಬೀದಿಲಿ ಇದ್ದೀನಿ. ಮನೆ ಬಾಡಿಗೆ ಕೇಳಕ್ ಹೋದ್ರೆ ಬಾಕ್ಸಿಂಗ್ ಆಡ್ತಾರೆ ನೋಡಿ, ಅಲ್ಲೆಲ್ಲ ಅಲ್ಲಾಡ್ತವೆ. ಬಾಡಿಗೆನೂ ಕೊಡಲ್ಲ, ಮನೆನೂ ಖಾಲಿ ಮಾಡಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ನನ್ನ ಮನೆ ಖಾಲಿ ಮಾಡಿಸ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ನೋಡಿ. ಓಕೆ, ನಡೀರಿ ನೋಡೋಣ. ಇದೇನಾ ಮನೆ? ಕರೀರಿ ಹೋಗಿ. ಇದೇನ್ರಿ ಕೆನ್ನೆ ಆಡಿಸ್ತೀರಾ? ಹೋಗಿ ಕರೀರಿ. ತುಂಬಾ ಡೇಂಜರಸ್ ಪಾರ್ಟಿ ಬಾಸು, ನಿಮಗ್ ಗೊತ್ತಿಲ್ಲ. ಅದ್ ಹೇಳಿದ್ರಲ್ಲ ನಮ್ಗೆ, ಹೋಗಿ ಕರೀರಿ. ಅದೇನ್ ಮಾಡ್ತಾರ ನೋಡೋಣ. ಹೋಗ್ರಿ ಅಂದ್ರೆ. ಎಲ್ಲ ರೆಡಿ ಆಗಿದ್ದೀರಾ ತಾನೆ? ಅಲ್ಲ ರೀ, ನಾನು ಯಾಕೆ ಏನೋ ಅವ್ನು ಕೊಡ್ತೀಯ, ಇವನು ಅವ್ನು ಕೊಡ್ತೀಯಲ್ಲ. ಅಯ್ಯೋ, ಏನ್ರಿ ಇದು? ಏನಾಯ್ತು? ನಾನು ಆಗ್ಲೇ ಹೇಳಿಲ್ವಾ ಪಾರ್ಟಿ ತುಂಬಾ ಡೇಂಜರಸ್ ಅಂತ? ನೋಡಿ, ತಗೊಳ್ಳಿ. ಗುಡ್ ಲಕ್ ಬಾಸು. ಯಾವನೇ ಅವನು ಪುಕ್ಕಲ್ ನನ್ ಮಗ, ನೋಡ್ತೀರಿ ಇವಾಗ. ಯಾವನು? ತಗೋ, ನಿನ್ ದುಡ್ಡು ಬೇಡ, ನಿನ್ ಪಾರ್ಟಿ ಸವಾಸನು ಬೇಡ, ನಿನ್ ಮನೆನೂ ಬೇಡ. ಬನ್ನಿ ಎಲ್ಲ ಹೋಗೋಣ. ನಾನು ಆಗ್ಲೇ ಹೇಳಿಲ್ವಾ ಡೇಂಜರಸ್ ಪಾರ್ಟಿ ಅಂತ? ಕೈ ನೋಡಿ ಹೆಂಗ್ ರಫ್ ಇದೆ, ತಟ್ಟೆ ಚಟ್ಟ ಸೇರ್ಕೊಂಡ್ಬಿಡ್ಬೇಕು ನಿನ್ನ. ಯಾಕೆ ಡೇಂಜರಸ್ ಪಾರ್ಟಿ ಅಂತ ಹೇಳ್ದೆ? ಹುಡುಗಿ ಅಂತ ಹೇಳ್ದಿಯಾ ನೀನು? ಹುಡುಗಿ ಕಂಡ್ರೆ ಹುಡುಗಿ ಮೇಲೆ ಕೈ ಹತ್ರ ನಮ್ಮ ಮರ್ಯಾದೆ ಹೋಗ್ಬಿಡುತ್ತೆ. ಬಂದ್ರೆ ಹೋಗೋಣ. ಹುಡುಗಿ ಅಂತೀರಾ? ರಾಕ್ಷಸಿ, ಪಿಶಾಚಿ, ಇಡಂಬಿ, ದೆವ್ವ. ಆ ದೆವ್ವ, ಪಿಶಾಚಿ, ರಾಕ್ಷಸಿ, ಪಣಂಬೂತೆಲ್ಲ ನೀನೇ ಇಟ್ಕೋ, ಈ ದುಡ್ಡು ನೀನೇ ಇಟ್ಕೋ. ಬಂದ್ರೆ ಹೋಗೋಣ. 30,000 ಅಣ್ಣ, ಮಸೂರಿ, ಕಾಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಮರ್ಯಾದೆ ಪ್ರಶ್ನೆ ಗುರು. ಒಂದ್ ಹೆಣ್ಣಿಗೆ ನೀರ್ ಹೆದರೋದಾ? ಕರೆಕ್ಟ್ ಆಗಿ ಹೇಳ್ದೆ. ಕರೆಕ್ಟ್. ಕಾಸ್ಗಿಂತ ಮರ್ಯಾದೆನೇ ಇಂಪಾರ್ಟೆಂಟ್. ನೋಡೇ ಬಿಡ್ತೀನಿ. ಹೋಗ್ಲಾ? ಗುಡ್ ಲಕ್ ಬಾಸು. ದುಡ್ಡು ವಿಷಯ. ದುಡ್ಡು, ಕಾಸು, ಓಕೆ. ಗುಡ್ ಲಕ್.
ಹೇಗೆ ಏನು ನನ್ ಕೈ ಹಿಡ್ಕೋತ್ಯಾ? ಎಷ್ಟು ನಿನ್ ಧೈರ್ಯ? ಬಾಸ್ 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 ನನ್ ಯಾರು ಅನ್ಕೊಂಡಿದ್ಯಾ? ಈ ಏರಿಯಾಗೆ ನಾನು ಫೇಮಸ್. ಹಾಗೆ ಕುತ್ತಿಗೆನ ಕಚಕ್ ಅಂತ ಕಟ್ ಮಾಡಿ ರುಂಡ ಮುಂಡ ಬೇರೆ ಮಾಡ್ಬಿಡ್ತೇನೆ. ತೆಗಿಯ ಬೋರ್ಡು ಕನ್ಯಾಕುಮಾರಿ ನೀನು. ಬಿಸಾಕೆ ಬೋರ್ಡು. ಬಂದ್ರು ಮನೆಯ ಸಾಮಾನ್ಯ ಅಂತ ನೋಡಿ ಬಿಸಾಕ್ರು. ಮನೆ ಕೊಟ್ಟ ತಪ್ಪಿಗೆ ಅವ್ರಿಗೆ ಹೊಡಿತ್ಯಾ? ನಿಮ್ಮ ಅಪ್ಪನಷ್ಟು ವಯಸ್ಸಾಗಿದೆ. ನೀನ್ ಯಾಕೆ ಕೆನ್ನೆ ಆಡ್ಸ್ಕೊಂಡು ಎದ್ರುಕೊಂತೀಯಾ? ಕತ್ತೆ ಹಿಡ್ದಿಲ್ವಾ ಇಲ್ಲಿ? ಮುಟ್ಟು ಕಾಲ್ ಮುಟ್ಟು. ಗಂಡ್ಸು ಅಂದ್ರೆ ಹೀಗಿರ್ಬೇಕು. ಹೇಳ ಮೇಲೆ ಇವಳು ಎಷ್ಟು ದಿನದ ಬಾಡಿಗೆ ಕೊಟ್ಟಿಲ್ಲ. ಇವಳು ಬಂದಾಗಿಂದ ಬಾಡಿಗೆನ ಕೊಟ್ಟಿಲ್ಲ ಬಾಸು. ಬಂದಾಗಿಂದ ಬಾಡಿಗೆ ಕೊಟ್ಟಿಲ್ವಾ? ಏನೇ ನಿನಗೆ ಡ್ರೆಸ್ ಮಾಡಕ್ ದುಡ್ಡಿದೆ, ಹೇರ್ ಸ್ಟೈಲ್ ದುಡ್ಡಿದೆ, ಲಿಪ್ಸ್ಟಿಕ್ ದುಡ್ಡಿದೆ, ಕನ್ಸ್ಬಿಡ್ತೀನಿ, ಕತ್ತರಿಸ್ಬಿಡ್ತೀನಿ. ಎಲ್ಲಾ ದುಡ್ಡು ಸೇರ್ಸ್ಕೊಡ್ಬೇಕು ಅವ್ರಿಗೆ. ಅರ್ಥ ಆಯ್ತಾ? ನಡಿ. ವಿಜಯ್, ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಎಲ್ಲಿಂದ ಬಂತು, ಹೇಗ್ ಬಂತು, ಯಾಕೆ ಬಂತು, ಇವೆಲ್ಲ ಕ್ವಶನ್ಸ್ ಕೇಳಬಾರ್ದು. ಯು ಆರ್ ಹ್ಯಾಪಿನೋ? ಬಾಯ್. ಆ ದುಡ್ಡು ನಿನ್ಗೆ ಎಲ್ಲಿಂದ ಬಂತು? ನಾನು ಹೇಳ್ತಾನೆ ಇದ್ದೀನಿ ಆ ದುಡ್ಡು ಎಲ್ಲಿಂದ ಬಂತು ಕೇಳಬೇಡ ಅಂತ. ಏನ್ ಬ್ರದರ್? ಕೇಳ್ತಾ ಇರೋದು ನಾನು. ಅಣ್ಣ, ಎಲ್ಲಿಂದ ಬಂತು ದುಡ್ಡು? ನೀನ್ ಮಾತಾಡ್ತಿರೋದು ನೋಡ್ರೆ ನಾನೆಲ್ಲ ಪಿಕ್ ಪಾಕೆಟ್ ಮಾಡಿ ದುಡ್ಡು ತಂದಂಗೆ ಹೇಳ್ತಿದ್ಯಾ ನೀನು. ಹಾಗಾದ್ರೆ ರೌಡಿಸಂ ಮಾಡ್ತಂದ್ಯಾ? ನಾನೇನ್ ರೌಡಿ ಅಲ್ಲ. ಮತ್ತೆ ಸಾಲ ಮಾಡ್ತಂದ್ಯಾ? ಇಲ್ಲ. ಇದ್ಯಾವುದು ಮಾಡದೆ ಹೋದ್ರೆ ಇಷ್ಟೊಂದು ಹಣ ಎಲ್ಲಿಂದ ಬಂತು? ಬಗಳ ಏ ವಿವೇಕ, ಯಾಕೆ ಕೂಗ್ತಾ ಇದ್ಯಾ? ಅವನು ಏನ್ ಹೇಳ್ತಾನೋ ಅದೆಲ್ಲ ನಿಜ. ಅವನು ಯಾರು ಅಂತ ತಿಳ್ಕೊಂಡಿದ್ಯಾ? ಸಾಕ್ಷಾತ್ ಅಣ್ಣ, ನಾನೆಲ್ಲ ನಿನ್ ವಿವರವಾಗಿ ಹೇಳ್ತೀನಿ. ಓಕೆನಾ? ಬರ್ತೀನಿ. ಆಮೇಲೆ ಬಂದು ಎಲ್ಲ ವಿವರವಾಗಿ ಹೇಳ್ತಾನೆ. ಅದಕ್ಕೆ ಏನಪ್ಪಾ? ನೀವು ಆಸೆ ಪಡ್ತಿದ್ರಲ್ಲ ಆ ರೇಷ್ಮೆ ಸೀರೆ, ಆ ಬಂಗಾರದ ಒಡವೆ ಎಲ್ಲ ಇಲ್ಲಿದೆ. ಓಕೆ? ಅಂದ್ರೆ ರಾತ್ರಿ ನಾವಿಬ್ರು ಮಾತಾಡ್ಕೊಂಡಿದ್ದನ್ನ ಅಣ್ಣ, ನಾನು ನಿನ್ಗೆಲ್ಲ ವಿವರವಾಗಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಅಯ್ಯೋ, ಆಗ್ಲೇ ಎಲ್ಲ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಇನ್ನೇನು? ವಿವರವಾಗಿ ನಾನ್ ಹೇಳ್ತೀನಿ. ಇವಳು ಯಾಕೆ ಬಂದಿಲ್ಲಿಗೆ? ಅಯ್ಯಯ್ಯೋ, ಈ ಪಾರ್ಟಿ ಇಲ್ಲಿವರೆಗೆ ಬರ್ತಾಳೆ ಅಂತ ಗೊತ್ತಿದ್ರೆ ಅಲ್ಲೇ ಚಾಪ್ಟರ್ ಕ್ಲೋಸ್ ಮಾಡ್ಬಿಡ್ತಿದ್ದಲ್ಲ. ಯಾರಮ್ಮ ನೀನು? ಸಾಮಾನ್ ಸಮೇತ ಬಂದ್ಬಿಟ್ಟಿದ್ಯಾ? ಅಜ್ಜಿ, ಇದು ಮುಟ್ಟಿದ್ರೆ ಚಟ ಸೇರ್ಕೊಂತಾರಂತಾರಲ್ಲ ಅಂತ ಕೇಸ್ ಇದು. ಬಲು ಹುಷಾರಾಗಿರ್ಬೇಕಿದ್ರ ಹತ್ರ. ನೀನ್ನ ಎಕ್ಸ್ಕ್ಯೂಸ್ ಮೀ. ಹುಷಾರು. ಛತ್ರಿ ನನ್ ಕೈಗೆ ಛತ್ರಿ ಕೊಡ್ತೀಯಾ? ಪಿತ್ರಿ ಮಾರಮುತ್ತರ ಮನೆ ನುಗ್ಗಿದ್ದಲ್ದೆ ರೂಮ್ ಬೇರೆ ಸೇರ್ಕೊಂತೀಯಾ? ನಿನ್ನ ತಟ್ಟಿದ್ರೆ ಇಲ್ಲಿ ನನ್ ಶೀಲಾ ಯಾವ ರೂಮ್ ನಲ್ಲಿ ಭದ್ರವಾಗಿರುತ್ತಂತ ನೋಡ್ತಿದ್ದೀನಿ. ಶೀಲನಾ? ಕೈ ನೋಡಿ ಹೆಂಗ್ ರಫ್ ಇದೆ. ತಟ್ಟೆ ಚಟ ಸೇರ್ಕೊಂಡ್ಬಿಡ್ತೀಯ ನೀನ್ನ. ತಟ್ಟೆಯಾ? ತಟ್ಟ ನೋಡೋಣ. ತಟ್ಟು. ನಿನ್ನ ಹತ್ರ ತಟ್ಟಿಸ್ಕೊಳಕ್ಕೆ ನಾನು ಇಲ್ಲಿಗೆ ಬಂದಿರೋದು ಗೊತ್ತಾ? ಅಜ್ಜಿ. ಅಜ್ಜಿ ನನ್ನ ಅಜ್ಜಿನ? ಇವಳ ಅಜ್ಜಿನ? ನಿನ್ನ ಅಜ್ಜಿ? ಅಜ್ಜಿ, ಈ ದೇಶದಲ್ಲಿ ಒಂದ್ ಹೆಣ್ಣಿನ ಶೀಲಕ್ಕೆ ಬೆಲೆನೇ ಇಲ್ವಾ? ಅಟ್ಲೀಸ್ಟ್ ಈ ಮನೆಯಲ್ಲಿ ಒಂದ್ ರೂಮು, ಒಂದ್ ಕಿಟಕಿ, ಒಂದು ಬಾಗಿಲು. ಅಲ್ಲಮ್ಮ, ನಿನ್ ಮನೆ ಬಾಗಿಲು ಕಿಟಕಿ ಎಲ್ಲ ತೆಗೆದಿಟ್ಟು ಯಾರೋ ತೋಚ್ಕೊಂಡಂಗೆ ಶೀಲ ಹೋಯ್ತು ಅಂತ ಬಡ್ಕೊಂತಿದ್ಯಮ್ಮ. ದಯವಿಟ್ಟು ಈ ಕಿಟಕಿ ಮುಚ್ಕೋ. ಅಜ್ಜಿ, ನನ್ ಶೀಲ. ಅಲ್ಲಜ್ಜಿ, ನಾನ್ ಹೇಳಿದ್ದು ಈ ಕೈ ತೆಗಿಯಾ? ಏ ವಿಧಿ, ಒಳಗ್ ನಡಿಯ. ಅಜ್ಜಿ, ಸ್ವಲ್ಪ ಕಿಟಕಿ ಹಾಕ್ಬಿಡ್ತೀನಿ. ಅಜ್ಜಿ, ದಯವಿಟ್ಟು ನಾನು ಅರ್ಥ ಮಾಡ್ಕೊಳ್ಳಿ. ಕಿಟಕಿ ಹಾಕ್ಬಿಡಿ ಅಜ್ಜಿ. ಅಜ್ಜಿ, ಅಯ್ಯೋ ಸೆನ್ಸರ್ ಅಜ್ಜಿ, ಫ್ಯಾಮಿಲಿ ಇದು. ಅಯ್ಯೋ ಅಜ್ಜಿ, ಅಜ್ಜಿ ಅಜ್ಜಿ. ಏಯ್, ಬಾರ ಇಲ್ಲಿ. ಆ ಹುಡುಗಿ ಯಾರೋ? ಆ ಹುಡುಗಿಗೂ ನಿನಗೂ ಏನು ಸಂಬಂಧ? ನನಗೂ ಅವಳಿಗೂ ದೇವರಣ ಏನು ಸಂಬಂಧ ಇಲ್ಲ ಅಜ್ಜಿ. ಏಯ್, ಸಂಬಂಧ ಇಲ್ಲದೆ ಇದ್ರೆ ಈ ಮನೆ ಒಳಗೆ ಧೈರ್ಯವಾಗಿ ಅದು ಹೇಗೋ ಬಂದ್ಲು? ನನ್ನ ಮೇಲೆ ಆಣೆ ಇಡ್ತೀಯಾ? ಹೇಳು. ಏನಾಯ್ತು ಪಾರು? ನನ್ ದೇವ್ರು, ನೀವು ಬಂದ್ಬಿಟ್ರಾ? ನಿನ್ನ ಆವೇಶ ನೋಡಿ ಏನೋ ಆಗ್ಬಾರ್ದಾಗೋಯ್ತು ಮನೇಲಿ ಅಂತ ಬಂದ್ಬಿಟ್ಟೆ ಪಾರು. ಏನಾಯ್ತು ಪಾರು? ಹೇಳ್ತೀನಿ. ಮೊದಲು ನಿಮ್ಮ ಆವೇಶನ ಕಡಿಮೆ ಮಾಡ್ಕೊಳ್ಳಿ. ನನ್ನ ಆವೇಶ ಅಲ್ಲ ಪಾರು, ನಿನ್ನ ಆವೇಶ.
ನಿಮ್ಮ ಹೋಲ್ಕೆನೆ ಹೊತ್ಕೊಂಡಿರೋ ನಿಮ್ಮಮ್ಮಗ ಏನ್ ಮಾಡಿದಾನೆ ಗೊತ್ತಾ? ಯಾವುದೋ ಹುಡುಗಿನ ಈ ಮನೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ನಿಮ್ಮ ಕಾಲದಿಂದಲೂ ಇಲ್ಲಿವರೆಗೂ ನಮ್ಮ ವಂಶದಲ್ಲಿ ಈ ರೀತಿ ನಡೆದಿದ್ದೇನ್ರಿ? ನೀನ್ ಅನ್ಕೊಂಡ ಹಾಗೆ ನನ್ನ ಮೊಮ್ಮಗ ಅಷ್ಟು ಕೆಟ್ಟೋನಲ್ಲ ಪಾರು. ನೀನ್ ಸುಮ್ನೆ ಅನುಮಾನ ಪಡ್ತಾ ಇದ್ಯಾ. ಸಾಕ್ ಸುಮ್ನೆ ರೀ. ಆ ಹುಡುಗಿ ಈಗ ನನ್ನ ಕತೆ ಮುಗ್ದೋಯ್ತು, ನನ್ನ ಶೀಲ ಕಳೆದೋಯ್ತು, ನನಗೆ ಯಾರ ಗತಿ ಅಂತಿದ್ದಾಳೆ. ಏನು ಗೊತ್ತಿಲ್ದಿರೋ ಹುಡುಗಿನ ಈ ಮನೇಲಿ ಹೇಗಿಟ್ಕೊಳ್ಳೋದು ಅಂತ. ಪಾರು, ಈ ಮನೆಯಲ್ಲಿ ನಡೆದ್ರು ನೋಡಿದ್ರು ನೋಡ್ದೇ ಇರೋ ನೀನ್ ಸುಮ್ಮನೆ ಇದ್ಬಿಡು. ಇದೆಲ್ಲ ಮಾಡ್ತಿರೋದು ನಿನ್ ಮೊಮ್ಮಗ ಅಲ್ಲ, ನಾನು. ಹಾ, ಇದನ್ನೆಲ್ಲ ಮಾಡಿರೋದು ನೀವಾ? ನೋಡಿದ್ರು ನೋಡ್ದಾಗಿರ್ಬೇಕಾ? ಅಜ್ಜಿ, ಹಾ? ಏನಾಯ್ತು ಇಲ್ಲಿ? ಏನ್ ನಡೀತಿದೆ ಇಲ್ಲಿ? ನನ್ಗೆ ಯಾಕೋ ಮೈಯೆಲ್ಲ ಒಂಥರ ಆಗ್ತಿದ್ಯಲ್ಲ. ನನ್ ದೇವ್ರು ಹೊರಟೋದ್ರ? ಅಕ್ಕ, ಈ ಪ್ರಪಂಚದಲ್ಲಿ ನಮ್ಮವರು ಅಂತ ಯಾರು ನನಗಿಲ್ಲ ಅಕ್ಕ. ಅದು ಒಂಟಿ ಹೆಣ್ಣು. ಅಲ್ಲಿ ಇಲ್ಲಿ ಬದುಕಿದ್ರೆ ನನ್ ಮರ್ಯಾದೆ ಗತಿ ಏನಾಗುತ್ತೆ ಅಂತ ನಿಮಗ್ ಗೊತ್ತಲ್ಲ. ಮೊದ್ಲೇ ನಾನ್ ಬಡವಳು, 1000 ರೂಪಾಯಿ ಬಾಡಿಗೆ ಕೊಡೋಷ್ಟು ಶಕ್ತಿ ನನಗಂತೂ ಇಲ್ಲ ಅಕ್ಕ. ನೋಡು, ಆ ಹುಡುಗಿ ವಿಷಯದಲ್ಲಿ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದಕ್ಕೆ ನೀನೇನಾದ್ರೂ ಅಡ್ಡ ಬಂದ್ರೆ ನನ್ನ ಮೇಲೆ ಆಣೆ. ನಿನ್ಗೆ ಅನುಕೂಲವಾದ ಮನೆ ಸಿಗೋ ತನಕ ನೀನ್ ಇಲ್ಲೇ ಇರಮ್ಮ. ನೀವ್ ಹೇಳ್ತಿರೋದ್ ನಿಜನಾ? ಹೌದಮ್ಮ, ನೀನ್ ಇಲ್ಲೇ ಇರೋದು. ಅಜ್ಜಿ, ಸದ್ಯ ನೀವಾದ್ರೂ ನಾನು ಅರ್ಥ ಮಾಡ್ಕೊಂಡ್ರಲ್ಲ. ನನ್ ರೂಮ್ ಇಲ್ಲಿ ರೈಟಾ ಲೆಫ್ಟಾ? ಏ, ರೈಟ್ಗೆ ಹೋಗು, ಅಲ್ಲಿ ಬಾತ್ರೂಮ್ ಇದೆ, ಅದೇ ನಿನ್ room. ಏಯ್, ನೀನ್ ಬಾಯ್ ಮುಚ್ಕೊಳ. ನೀನ್ ಹೋಗಮ್ಮ. ಥ್ಯಾಂಕ್ ಯು ಅಜ್ಜಿ. ಸೈಡ್ ಪ್ಲೀಸ್. ಏಯ್, ಕೈ ನೋಡ್ ಹೇಗೆ ರಫ್ ಇದೆ ಅಂತ. ತಟ್ರೆ ಚಟ್ಟ ಸೇರ್ಕೊಂಡ್ಬಿಡ್ತೀಯ ನೀನ್ನ. ಏಯ್, ಏನದು ಕೈ ತೋರಿಸ್ತಾ ಇದೀಯಾ? ಕೈಯಲ್ಲ ಅಜ್ಜಿ, ಕೈಯಲ್ಲ, ಬೆರಳು ಬೆರಳು. ಈ ಮನ್ಲೆ ಇರು ಇರು ಅಂತಿದ್ದೆ. ಹೌದಾ? ನೀನು ಒಳಗಡೆ ಹೋಗಮ್ಮ. ಅಯ್ಯೋ ಅಮ್ಮ! ಆ ಯೂನಿಯನ್ ಲೀಡರ್ನ ನೀವೇ ಕೊಲೆ ಮಾಡಿದ್ದು ಅಂತ ಒಪ್ಕೊಂಡ್ರಲೇ ನನ್ನ ಮಕ್ಕಳ. ಗ್ಯಾಂಗ್ ನ ಲೀಡರ್ ಬಂದಿದ್ದಾನೆ ಸರ್. ನೋಡ್ರೆ, ಆ ಸಮಾಜಘಾತಕರ ಗ್ಯಾಂಗ್ ಲೀಡರ್ ನೀನೇನಾ? ನಿಮ್ಮ ದೃಷ್ಟಿಲಿ ಅದೊಂದು ಗ್ಯಾಂಗ್ ಅನ್ನೋ ಆಗಿದ್ರೆ ಆ ಗ್ಯಾಂಗ್ಗೆ ನಾನೇ ಲೀಡರ್. ವಾಟ್? ಮಿಸ್ಟರ್ ಶೇಖರ್, ಅವ್ರ ಸಮಾಜ ಘಾತಕರಲ್ಲ, ಸಮಾಜ ಸೇವಕರು. ಈ ನಿನ್ನ ಸಮಾಜ ಸೇವಕರೆಲ್ಲ ಸೇರ್ಕೊಂಡು ಆ ಯೂನಿಯನ್ ಲೀಡರ್ನ ಕೊಲೆ ಮಾಡಿದ್ದಾರೆ ಗೊತ್ತಾ? ಕೊಲೆನಾ? ಓ, ನೀವು ಪೊಲೀಸ್ನವರು ಯಾರ ಕೈಲಿ ಬೇಕಾದ್ರೆ ಕೊಲೆನೂ ಮಾಡಿಸ್ತೀರಾ, ಕೊಲೆಗಾರರಾಗೂ ಮಾಡ್ತೀರಾ. ಏಯ್, ಈ ಪೊಲೀಸ್ನವ್ರು ಬೆನ್ ಹತ್ತಿದ್ರೆ ಭೂತ ತರ ಅಂತ ಇನ್ನೂ ನಿನಗೆ ಗೊತ್ತಿಲ್ಲ. ಮರ್ಯಾದೆಯಾಗಿ ಮರ್ಡರ್ ಕೇಸ್ನ ಒಪ್ಕೊಂಡ್ರೆ ಶಿಕ್ಷೆ ಕಮ್ಮಿ ಆಗುತ್ತೆ. ಒಪ್ಕೋತೀವಿ. ನೀನ್ ನಮ್ಮನ್ನ ಇಷ್ಟೊಂದು ಬಲವಂತ ಮಾಡ್ತಿದ್ದೆ ಅಂತ ಒಪ್ಕೋತೀವಿ. ನಾಳೆ ಕೋರ್ಟಲ್ಲಿ ಕೊಲೆ ಮಾಡಿದ್ದು ನಾವು 5 ಜನ ಮಾತ್ರ ಅಲ್ಲ, ಇನ್ನೂ ಒಬ್ಬ ಇದ್ದ ಅಂತ ಪ್ರೂವ್ ಮಾಡ್ತೀವಿ. ಯಾರದು ಇನ್ನೊಬ್ಬ? ನೀನೇ. ಏಯ್! ಓಯ್! ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾಕೆ ತಿಳಿಸ್ಬೇಕು? ಎಲ್ಲಿವರೆಗೂ ನೀವು ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನಿರ್ಬೇಕು? ಯೂನಿಯನ್ ಲೀಡರ್ ಕೊಲೆ ಆಗಿ ಎಷ್ಟು ದಿನ ಆಯ್ತು? ಅಪರಾಧಿಗಳನ್ನ ಯಾಕಿಂದ ಅರೆಸ್ಟ್ ಮಾಡಿಲ್ಲ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಕೊಲೆ ಮಾಡಿದವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ವಿಚಾರಣೆ ಮಾಡ್ತಾ ಇದ್ದೀನಿ. ಯಾರನ್ನ ವಿಚಾರಣೆ ಮಾಡ್ತಿದ್ರ ನೀವು? ಆ ನಿರುದ್ಯೋಗಿ ಯುವಕರು ಹಿಡಿದು ಹಿಂಸಿಸ್ತಾ ಇದ್ದೀರಾ. ಅವ್ರು ಅಮಾಯಕರಾಗಿರೋದು ತಪ್ಪ? ಏನ್ ಹೊಗಳ್ತಾ ಇದೆಯಾ ನೀನು? ಹೊಗಳ್ತಾ ಇರೋದು ನಾನಲ್ಲ, ನೀವು. ನಿಜಾನ ತಿಳ್ಕೊಂಡು ಮಾತಾಡಿ. ಈ ಕೊಲೆನ ಶಂಕರ್ ಪಾಟೀಲು ಅವನ್ ತಮ್ಮ ಜಯರಾಜ್ ಪಾಟೀಲ್ ಮಾಡಿರೋದು ಅಂತ ಇಡೀ ಊರ್ಗೆ ಗೊತ್ತಿದೆ. ಅದಕ್ಕೆ ಬೇಕಾಗಿರೋ ಸಾಕ್ಷಿ ನನ್ನ ಹತ್ರ ಇದೆ. ನೀವೇನಾದ್ರೂ ಈ ಕೂಡಲೇ ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂದ್ರೆ ನಾಳೆ ಬೆಳಿಗ್ಗೆ ಎಲ್ಲಾ ಪೇಪರ್ನಲ್ಲೂ ಈ ವಿಷಯ ಹೆಡ್ಲೈನ್ ಆಗಿರುತ್ತೆ. ಶಬಾಷ್ ಗಾಂಧಿ, ಶಬಾಷ್. ದುಡ್ಡುಗೋಸ್ಕರ ಯಾರ ಪರವಾಗಿ ವಿರುದ್ಧವಾಗಿ ಏನ್ ಬೇಕಾದ್ರೂ ಬರೆಯುವಂತ ಸಾವಿರಾರು ಪತ್ರಕರ್ತರು ಈ ದೇಶದಲ್ಲಿ ನಿಮ್ಮಂತ ಎದೆಗಾರಿಕೆ ಇರೋ, ಪ್ರಾಮಾಣಿಕತೆ ಇರೋ ಒಬ್ಬ ಪತ್ರಕರ್ತ ಇದ್ರೆ ಸಾಕು, ನಾವ್ ಏನ್ ಬೇಕಾದ್ರೂ ಹೋರಾಟ ಮಾಡ್ಬೋದು. ಇಂಥ ಗೌರ್ಮೆಂಟ್ ಕಾಕಿ ಡ್ರೆಸ್ ಹಾಕಿರೋ ರೌಡಿಗಳ ಬಂಡವಾಳನ ಬಯಲ್ಗೆಳಿಬಹುದು. ಏಯ್,
ನಿಯತ್ತಿಲ್ದಿರೋ ನಿನ್ನಂತವ್ರಿಗೆ ಗೌರ್ಮೆಂಟ್ ಭುಜದ ಮೇಲೆ ಸ್ಟಾರ್ ಕೊಟ್ರೆ ನಿಷ್ಠೆ ಇರೋ ನಮ್ಮಂತವ್ರಿಗೆ ಆ ದೇವ್ರು ಹಣೆ ಮೇಲೆ ಸ್ಟಾರ್ ಕೊಟ್ಟಿರ್ತಾನೆ. ಇನ್ನೊಂದ್ ಸತಿ ನಿರಪರಾಧಿಗಳ ಮೇಲೆ ಏನಾರ ಕೈ ಮಾಡಿದ್ರೆ ಬಟ್ಟೆ ಬಿಚ್ಚಿ ಬಡ್ಡಿ ಸಮೇತ ವಾಪಸ್ ಮಾಡ್ತೀನಿ. ಬಿ ಕೇರ್ಫುಲ್. ಬನ್ರ ನಿನ್ನಷ್ಟಕ್ಕೆ ನೀನು ದೊಡ್ಡ ಸಿಪಾಯಿ ಅನ್ಕೊಂಬಿಟ್ಟೆನ? ಸಾಕ್ಷಿ ಫೋಟೋ ಯಾಕೋ ಸುಮ್ಮನ ಹೊಡಿತೀಯ ಅವನ್ನ? ಅವ ಬದುಕಿರೋವರೆಗೂ ಸಾಕ್ಷಿಗಳು ತಾವಾಗೆ ಬದುಕಿರ್ತಾವ. ಅವ ಸತ್ ಮೇಲೆ ಅವು ಸತ್ ಹೋಕಾವು ಬ್ರದರ್. ಶೈತಾನ್ ದೆವ್ವ. God bless you. ಏನ್ ಹಾಗೆ ನೋಡ್ತಾ ಇದ್ಯಾ? ನಾನು ನನ್ನ ಮೊಮ್ಮಗ ಒಂದೇ ತರ ಇದೀವಂತನ. ನಾವಿಬ್ರು ಒಂಥರ 2 in 1 ಕಾಪಿ ಇದ್ದಾಗೆ. ನಿನಗೆ ನನ್ ಮೊಮ್ಮಗನ್ ಕಂಡ್ರೆ ತುಂಬಾ ಇಷ್ಟ ಅಲ್ಲ? ಅವ್ರು ನಂಗೆ ಈ ಕೈ ತೋರಿಸಿ ನನ್ ಕೈ ನೋಡು ಎಷ್ಟು ರಫ್ ಆಗಿದೆ, ತಟ್ಟದ ಅಂದ್ರೆ ಚಟ್ಟಕ್ ಸೇರ್ಕೊಂಡ್ಬಿಡ್ಬೇಕು ಅಂತ ಹೇಳ್ತಾ ಇದ್ರೆ ಮತ್ ತಡ ಯಾಕೆ ಮಾಡ್ತೀಯ? ನೀನು ತಟ್ಬಿಡು. ಇಂಥ ಹುಡುಗಿನ ಮಲ್ಲಿಟ್ಕೊಂಡಿದ್ಯಾ? ಹಾವು ಹಾಲಿಡ್ತಾ ಇದ್ಯಾ ನೀನು? ನಿನ್ ಗಂಡಿಗೆ ಡೌ ಹೊಡಿತೀಯಾಳ ಅವಳು? ಏಯ್ ನಮ್ಮನ್ನ ನೋಡ್ತೀಯಾಳೆ ಕಪ್ಚಿ. ಅಯ್ಯೋ ದೇವ್ರೆ, ಇವಳೊಬ್ಳು ನನಗೆ ಸೌತಿ ತರ ಕಾಡ್ಸೋಕ್ ಬಂದ್ಬಿಟ್ಲಲ್ಲ. ಶೀಲವಂತೆ. ಆಹಾ, ನನ್ನ ಗಂಡನ್ ಫೋಟೋ ನೋಡಿ ಕೀಗೆ ನುಲಿತಾ ಇದ್ದಾಳಲ್ಲ. ಅವ್ರನ್ನ ಎದುರುಗ್ ನೋಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವ್ರನ್ನ ಕರ್ಕೊಂಡು ಓಡೋಗ್ಬಿಟ್ಟಿರೋ ಶೀಲವಂತೆ. ಆಹಾ, ಕನ್ಯಾಕುಮಾರಿ. ಏಯ್ ನಿನ್ನ ಕೂರಿ. ಏನಜ್ಜಿ, ಏನ್ ವಿಷಯ? ಯಾಕೆಲ್ಲ ಒಂಥರ ಇದ್ದೀರಾ? ಅದ್ಗೆ ಏನ್ ವಿಷಯ? ಅಣ್ಣ, ಯಾಕೆಲ್ಲ ಒಂಥರ ಇದ್ದೀರಾ? ಪ್ರೀತಿ ಅಣ್ಣನವರಿಗೆ ನಿಮ್ಮ ತಮ್ಮ ವಿದ್ಯಾಧರ ಮಾಡೋ ನಮಸ್ಕಾರಗಳು. ವಿಜಯ್ ಮತ್ತು ಮಕ್ಕಳಿಗೆ ನನ್ನ ಆಶೀರ್ವಾದಗಳು. ನಿಮ್ಮೆಲ್ಲರ ಸಹಾಯದಿಂದ ಮಸ್ಸೂರಿಗೆ ಬಂದಿದ್ದಾಯಿತು. ಇಲ್ಲಿವರೆಗೂ ನಮ್ಮ ಸಂಸಾರದ ಕಷ್ಟಗಳನ್ನೆಲ್ಲ ನೀವೊಬ್ಬರೇ ಹೊತ್ಕೊಂಡಿದ್ದೀರಾ. ನಾನು ಸಹ ಕಷ್ಟಪಟ್ಟು ಓದಿ IAS ಪಾಸ್ ಮಾಡಿ ದೊಡ್ಡ ಅಧಿಕಾರಿಯಾಗಿ ನಿಮ್ಮ ಕಷ್ಟದಲ್ಲಿ ಭಾಗಿಯಾಗಬೇಕು ಅಂದ್ಕೊಂಡಿದ್ದೀನಿ. ಅಣ್ಣ, ಪರೀಕ್ಷೆ ಹತ್ರ ಬಂತು. ಫೀಸ್ ಕಟ್ಟಕ್ಕೆ ಇನ್ನು 5 ದಿವಸ ಟೈಮ್ ಇದೆ. ಹಾಗೇನಾದರೂ ಹಣ ಕಳಿಸಾಗದಿದ್ದಲ್ಲಿ ನಾನು ನಮ್ಮ ಸಂಸಾರದಲ್ಲಿ ಭಾಗಿಯಾಗೋಕ್ಕಾಗದೆ ನಾನೇ ನಿಮಗೆ ಭಾರವಾಗ್ಬೋದು. ಹಾಗಾಗಲೂ ನನಗಿಷ್ಟ ಇಲ್ಲ. ಅಂಥ ಪರಿಸ್ಥಿತಿ ಬಂದರೆ ನಾನು ಎಂಥ ತ್ಯಾಗಕ್ಕೂ ಸಿದ್ಧ. ಇಂತಿ ನಿಮ್ಮ ಪ್ರೀತಿಯ ತಮ್ಮ ವಿದ್ಯಾಧರ. ವಿಜಯ್, ವಿದ್ಯಾಧರನ ಸ್ವಭಾವ ಎಷ್ಟು ಸೂಕ್ಷ್ಮ ಅಂತ ನಮಗೆಲ್ಲ ಗೊತ್ತು. ಇಂಥ ಸಮಯದಲ್ಲಿ ಅವನು ಜೀವಕ್ಕೇನಾದ್ರು ಅಪಾಯ ಮಾಡ್ಕೊಂಡ್ಬಿಟ್ರೆ ಏನಪ್ಪ ಮಾಡೋದು? ಹೋಗಯ್ಯ ಹೋಗು. ಇದಕ್ಕೆ ಮುಂಚೆ ತಗೊಂಡಿದ್ಕೆ ಬಡ್ಡಿ ಕೊಟ್ಟಿಲ್ಲ. ನಾನೇ ಕೋರ್ಟ್ ನೋಟಿಸ್ ಕೊಡ್ಬೇಕು ಅಂತಿದ್ದೀನಿ. ಇನ್ನ ದುಡ್ಡು ಕೇಳಿದ್ರೆ ಹೇಗೆ ಕೊಡ್ಲಿ? ನಿನ್ ತಮ್ಮ ಓದಿ ಸಾಕು, ಯಾವ್ದ್ರ ಕೆಲಸ ನೋಡ್ಕೊಳಕ್ ಹೇಳು. ದಯವಿಟ್ಟು ಹಾಗನ್ಬೇಡಿ ಸುರೇಶ್ ಬೈ. ನಾನು ತುಂಬಾ ಕಷ್ಟದಲ್ಲಿದ್ದೀನಿ. ಇದೊಂದು ಸಾರಿ ಸಹಾಯ ಮಾಡಿ, ಮತ್ತೆ ನಾನು ನಿಮ್ಮನ್ನು ಕೇಳಲ್ಲ. ನಮ್ಮ ಕೈ ಸುಮ್ಮನೆ ತೊಂದರೆ ಕೊಡ್ಬೇಡ್ರಿ, ಹೋಗ್ರಿ. ಮಿಸ್ಟರ್ ವಿಜಯ್, ಪ್ಲೀಸ್ ಕಮ್. ನಡಿ ನನ್ನ ಜೊತೆಗೆ. ಎಲ್ಲಿಗೆ? ಇದು ಆರ್ಡರ್ ಅಲ್ಲ, ರಿಕ್ವೆಸ್ಟು. ನಿನ್ನಿಂದ ಒಂದು ಕೆಲಸ ಆಗಬೇಕು. ಪ್ಲೀಸ್ ಕಮ್.
ಎಲ್ಲೋ ಸಾಹೇಬ ನಿಮ್ಮ ಮನುಷ್ಯ ಬರ್ತಾನೆ, ವೇಟ್ ಮಾಡಿ. ಅಣ್ಣ DCPನ ವೇಟ್ ಮಾಡ್ತಾ ಇದಾರೆ ನೋಡು. ತಗೊಳ್ಳೆ ತಮ್ಮ, ದಾಣದ ಬಂದಂಗೆ ಕಾಣ್ತದೆ. ಮಿನರಲ್ ವಾಟರ್ ಹೊಡಿ. ನಮಗೆ ಬೇಕಾಗಿರೋದು ಕಾವೇರಿ ನೀರು, ಈ ಮಿನರಲ್ ವಾಟರ್ ಅಲ್ಲ. ಅನ್ನೊಂದೇ ಅವತಾರ ಆಯ್ತು, ವಿಷ್ಣು ತರ ಕಾಣ್ತಾನೆ ಅಂತ ನಮ್ ಪಂಚಾಂಗ ಹೇಳ್ತಾ ಇದೆ ಉಸ್ಸಾರು. ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ ಅಂತ ಕಾಣ್ತತಿ. ಪಾಟೀಲ್, ಶಂಕರ್ ಪಾಟೀಲ್. ನಿನ್ ಬಗ್ಗೆ ಇವರು ಬಾಳ ಹೇಳಾರ. ಲೇ ತಮ್ಮ, ನಿನಗೆ ರೊಕ್ಕದ ಅವಶ್ಯಕತೆ ಭಾಳ ಐತಿ ಅಂತ ನಮಗೆ ಗೊತ್ತಾಯ್ತು. ನಾವು ಹೇಳಿದ ಕೆಲಸ ನೀನು ಮಾಡಿದಪ್ಪ ಅಂದ್ರೆ ನಿನಗೆ ಎಷ್ಟು ರೊಕ್ಕ ಬೇಕು ಹೇಳಿ ಅಷ್ಟು ನಾವು ಕೊಡ್ತೀವಿ. ನೀನು ಮಾಡಬೇಕಾದ ಕೆಲಸ ಏನಪ್ಪ ಅಂದ್ರೆ ನಾವು ಹೇಳಿದ ಜನಗಳನ್ನ ರಿಪೇರಿ ಮಾಡೋದು ಮತ್ತು ಮುಗಿಸ್ಬಿಡೋದು ಅಷ್ಟೇ. ನನ್ನ ಹತ್ರ ಸಾಕಷ್ಟು ಮನಿ ಪವರ್ ಐತಿ, ಆದ್ರೆ ರಾಕೆಟ್ಟು, ಗ್ರೈನೆಟ್ಟು, ಮಿಸೈಲ್ ಪವರ್ ಅನ್ಸ್ಕೊಂಡು ಒಂದು ಮ್ಯಾನ್ ಪವರ್ ಬೇಕು. ಆ ಪವರು ನಿನ್ನ ಹತ್ರ ಐತಿ. ನಾವು ಹೇಳಿದ ಕೆಲಸ ಮಾಡಿ ನಮ್ಮ ಜೊತೆಗೆ ಬಾ, ಅಷ್ಟು ಸಾಕು. ನೀವು ದೇವಸ್ಥಾನದಲ್ಲಿ ಗಡ್ಗಮ್ಮ ನಿಂತ ಹಾಗೆ ಸದಾ ಇವ್ರ ಎಡಭಾಗದಲ್ಲಿ ಬಲಭಾಗದಲ್ಲಿ ನಿಂತಿದ್ರೆ ಸಾಕು ಅಂತ ನಮ್ಮ ಪಂಚಾಂಗ ಹೇಳ್ತಾ ಇದೆ. ನಿನಗೆ ಏನ್ ಬೇಕು ಅನ್ನೋದನ್ನ ನಾನು ಕೊಡ್ತೀನಿ, ಆದ್ರೆ ನಾನು ಹೇಳಿದ ಕೆಲಸನ ನೀನ್ ಮಾಡ್ಬೇಕು. ಆಕತನ ಸ್ವಲ್ಪ ಈ ಕಡೆ ಬರ್ತೀರಾ? ಏನಂದೆ? ಸ್ವಲ್ಪ ಈ ಕಡೆ ಬನ್ರಿ. ನಾನೆಲ್ಲೇ ಹೋದ್ರು ಇದು ನನ್ನ ಜಾಗ. ಅರ್ಥ ಆಗ್ಲಿಲ್ವಾ? ಸೆಂಟರ್ ಆಫ್ ಅಟ್ರಾಕ್ಷನ್. ಈ ಹಿಂದೆ ಮುಂದೆ ಎಡಗಡೆ ಬಲಗಡೆ ಎಲ್ಲ ನಿಂತ್ಕೊಳ್ಳೋದು ನಿನ್ನಂತವನು. ಅವ್ನು ಮಾರಿ ನೋಡ್ತೀರಿ, ಬರಲ್ಲ ಈ ಕಡೆ. ಯಾಕೋ ಪಂಚಾಂಗ ಕೈ ಕೊಡೋಂಗ್ ಕಾಣ್ತಾ ಇದೆಯಲ್ಲ. ನೋಡಿದ್ಯಾ, ಬಿಟ್ಟಿ ಅನ್ನಕ್ಕೆ ತೊಟ್ಟಿ ನಾಯಿಗಳ ತರ ಹೇಗೆ ನಿನ್ನ ಹಿಂದೆ ಓಡೋಗಿ ನಿಂತ್ಕೋತಿದಾರೆ ಇವರು ಅಂತ. ಹುಲಿ ಹಸ್ಕೊಂಡಿದ್ದು ಸಾಯುತ್ತೆ ಹೊರತು ಹುಲ್ ಮಾತ್ರ ತಿನ್ನಲ್ಲ. ನಾನು ಹೇಳೋದನ್ನ ಕರೆಕ್ಟಾಗಿ ಕೇಳಿಸ್ಕೊ. ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ, ನನ್ನ ದಾರಿನೇ ಬೇರೆ. ನನ್ನ ಜನ ಫಾಲೋ ಮಾಡ್ತಾರೆ, ನಾನು ಅದನ್ನು ಗೌರವಿಸ್ತೀನಿ. ನಿನ್ನಂತವ್ನು ಮಾಡೋ ಮನೆ ಹಾಳು ಕೆಲಸಗಳಿಗೆ ನನ್ನನ್ನು ಯೂಸ್ ಮಾಡ್ಕೊಳಕ್ ಹೋದ್ರೆ ಮೊದಲು ಸುಡೋದು ನಿನ್ನ ಮನೆನೇ. ಏನಯ್ಯ ನೀನು? ಲೈಫಲ್ಲಿ ಮುಂದೆ ಬರಬೇಕು ಅಂತ ಸ್ವಲ್ಪಾನು ಗೊತ್ತಿಲ್ವಲ್ಲ ನಿಂಗೆ? ಛೀ, ನಿನ್ನಂತವನಿಗೆ ಸರ್ಕಾರ ಕಾಕಿ ಬಟ್ಟೆ ಕೊಟ್ಟಿರೋದು ಜನಗಳ ತಲೆ ಕಾಯಿಲಿ ಅಂತ, ಇಂಥ ಸಮಾಜಘಾತಕರ ತಲೆ ಹಿಡಿಲಿ ಅಂತ. ಪಾಟೀಲ್ರೇ, ನಿಮ್ಮ ಹುಡುಗರುಗಳಿಗೆ ಹೇಳಿ ಇಂಥ ಆಟದ ಸಾಮಾನುಗಳು ಶಿವಾಜಿನಗರ ಗುಜರಿಲಿ ಕೆಜಿ ಗಟ್ಟಲೆ ಸಿಗುತ್ತೆ ಅಂತ. ಆದ್ರೆ ಇದನ್ನ ಹಿಡಿಯೋದಕ್ಕೆ ಒಂದು ಗ್ರಿಪ್ ಬೇಕು. ಆ ಗ್ರಿಪ್ ಹಿಡಿಯಕ್ಕೆ ಏನ್ ಬೇಕು ಹೇಳಿ? ತಾಕತ್ ಬೇಕು. ಆ ತಾಕತ್ತು ಯಾವ ಬಜಾರಲ್ಲೂ ಸಿಗಲ್ಲ. ಗಂಡ್ಸಾದವನು ತಾಯಿ ಗರ್ಭದಿಂದ ಹೊರಗೆ ಬರ್ತಾನೆ, ಪಡ್ಕೊಂಡೇ ಬಂದಿರ್ತಾನೆ. ದಯವಿಟ್ಟು ಬನ್ನಿ, ಎಲ್ಲ ಎತ್ಕೊಳ್ಳಿ. ಆಕ್ಸಿಡೆಂಟ್ ನನ್ನ ಮಗಳೇ ಮಾಡಿದಾಳೆ ಅನ್ನೋದಕ್ಕೆ ಆಧಾರ ಏನು? ಆಧಾರ ಅಂದ್ರೆ ಸಾಕ್ಷಿ ಕೇಳ್ತಾ ಇದ್ದೀರಾ? ಆ ಆಕ್ಸಿಡೆಂಟ್ ನಾನು ಒಬ್ಬನೇ ಅಲ್ಲ, ತುಂಬಾ ಜನ ನೋಡಿದ್ದಾರೆ. ಸಾಕ್ಷಿನ ಎಲ್ಲಿ ಹ್ಯಾಕ್ ಕರ್ಕೊಂಡ್ಬರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಿಸ್ಟರ್, ಆ ಆಕ್ಸಿಡೆಂಟ ನನ್ನ ಮಗಳೇ ಮಾಡಿದಾಳೆ ಅನ್ನೋದು 100% ಸತ್ಯ. ಆದರೆ ನನ್ಗಿರೋಳು ಅವಳೊಬ್ಳೇ ಮಗಳು. ಇಲ್ಲಿ ನೋಡಿ, ನಾಳೆನೇ ಅವಳ ಮದುವೆ. ಈ ವಿಷಯ ಪೊಲೀಸು ಗೊತ್ತಾಯ್ತು ಅಂದ್ರೆ ಅವಳ ಹಸೆಮಣೆ ಏರೋದು ಬಿಟ್ಟು ಜೈಲಿನ ಕಂಬಿ ಎಣಿಸ್ಬೇಕಾಗುತ್ತೆ. ಈ ಮದುವೆ ಮನೆ ಹೋಗಿ ಸ್ಮಶಾನ ಆಗೋಗುತ್ತೆ. ನಿಮಗೂ ಗೊತ್ತಿರ್ಬೋದು, ಒಂದು ಹೆಣ್ಣಿಗೆ ಗಂಡು ಹುಡುಕಿ ಮದುವೆ ಮಾಡೋದು ಎಷ್ಟು ಕಷ್ಟ ಅಂತ. ಅದೇನೋ ಸರಿ, ಆದ್ರೆ ಆಕ್ಸಿಡೆಂಟ್ ಆದವನ್ ಗತಿ? ಅವನಿಗೆ ನಾನು ಏನೂ ಅನ್ಯಾಯ ಮಾಡಲ್ಲ. ಅವನ ಹಾಸ್ಪಿಟ್ಲ್ ಖರ್ಚೆಲ್ಲ ನಾನೇ ಕೊಡ್ತೀನಿ. ಅದೂ ಸಾಕಾಗಲಿಲ್ಲ ಅಂದ್ರೆ ಇನ್ನೂ ಹಣ ಕೊಡ್ತೀನಿ. ನನ್ನ ಮಗಳು ಮಾಡಿದ ತಪ್ಪನೆಲ್ಲ ನಾನು ಹೊತ್ಕೊಂಡು ನಾನು ಜೈಲ್ಗೆ ಹೋಗ್ತೀನಿ. ನೀವೇ ಜೈಲ್ಗೆ ಹೋದ್ರೆ ಕನ್ಯಾದಾನ ಯಾರು ಮಾಡ್ತಾರೆ?
ಅಜಾಗರೂಕತೆಯಿಂದ ಕಾರು ಓಡಿಸಿ ಒಬ್ಬ ಅಮಾಯಕ ವ್ಯಕ್ತಿ ಅಂಗವಿಕಲನಾಗಲು ಕಾರಣನಾದ ವಿಜಯ್ ಅನ್ನೋ ಅಪರಾಧಿಗೆ ಐಪಿಸಿ ಸೆಕ್ಷನ್ 348 ಪ್ರಕಾರ 6 ತಿಂಗಳ ಕಠಿಣ ಕಾರಾಗೃಹ ಶಿಕ್ಷೆ ಹಾಗೂ 2,000 ರೂಪಾಯಿ ದಂಡ ವಿಧಿಸಲಾಗಿದೆ. ಅಜ್ಜಿ, ಅವನು ಬರೋ ತಡ ಆಗುತ್ತೆ, ನೀನು ಹೋಗಿ ಮಲ್ಕೋ. ಎಷ್ಟೊತ್ತಾದರೂ ಸರಿ, ಅವನಿಗೆ ಬಡಿಸ್ಬಿಟ್ಟೆ ನಾನು ಮಲ್ಗೋದು. ವಿಚಿತ್ರ ನಿಂದು, ಎದುರುಗಡೆ ಇದ್ರೆ ಬೈತಿರ್ತೀಯ, ಬರೋ ತಡ ಆದ್ರೆ ಹೀಗೆ ಒದ್ದಾಡ್ತೀಯ. ನೀವು ಸುಮ್ನಿರ್ರಿ. ಪ್ರೀತಿ ಅಂದ್ರೆ ಹಾಗೇನೆ. ಅಜ್ಜಿ, ನೀವ್ ಹೋಗಿ ಮಲ್ಕೊಳ್ಳಿ, ನಾನ್ ಬಡಿಸ್ತೀನಿ. ನನ್ನ ಮೊಮ್ಮಗನಿಗೆ ನಾನೇ ಬಡಿಸ್ಬೇಕು. ನೀವಿಬ್ರು ಹೋಗಿ. ವಿಜಯ್, ಸಾಹೇಬ್ರು ಕರಿತಿದ್ದಾರೆ. ನನ್ನ? ಹೌದು ಸರ್, ತಾವೇನೋ ಕರೆದ್ರಂತೆ. ಸರ್, ನೀವಾ? ವಿಜಯ್, ನಾನು ಜೈಲರ್ ಆಗಿದ್ಕೊಂಡು ತಪ್ಪು ಮಾಡ್ಬಿಟ್ಟೆ. ನನಗೆ ನಾಚಿಕೆ ಆಗ್ತಿದೆ. ನನ್ನ ಮಗಳ ಭವಿಷ್ಯ ನನ್ನ ಕಣ್ಮುಂದೆ ಇಲ್ದಿದ್ರೆ ನಾನು ಖಂಡಿತವಾಗ್ಲೂ ಇಂಥ ತಪ್ಪು ಮಾಡ್ತಾ ಇರಲಿಲ್ಲ. ಅಯ್ಯೋ, ಅದೆಲ್ಲ ಬಿಡಿ ಸರ್. ನಿಮ್ಮ ಮಗಳಾಗಿದ್ದಾಳೆ, ಚೆನ್ನಾಗಿದ್ದಾಳ? ತುಂಬಾ ಸಂತೋಷವಾಗಿದ್ದಾಳೆ. ಓಕೆ, ಅಷ್ಟಿದ್ರೆ ಸಾಕು ಬಿಡಿ. ಆ ದೇವರು ಇಷ್ಟು ಚಿಕ್ಕ ವಯಸ್ಸಿಗೆ ನಿಮ್ಗೆ ಎಷ್ಟು ದೊಡ್ಡ ಬುದ್ಧಿ ಕೊಟ್ಟಿದ್ದಾನೆ. ನಿಮ್ಮನ್ನೇ ನನ್ನ ಗುರುವಾಗಿ ಸ್ವೀಕರಿಸಬೇಕು ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ವಿಜಯ್, ಏನ್ ಸರ್ ನೀವು ನನ್ನ ಗುರು? ನೀವೇ ನನ್ನ ಗುರು, ನೀವೇ ನನ್ನ ಗುರು. ಪ್ರೀತಿಯ ವಿದ್ಯಾಧರ್ರವರಿಗೆ ನನ್ನ ಹೆಸರು ವಿಶ್ವನಾಥ್ ರಾವ್ ಅಂತ. ಯಾವ ಜೈಲಲ್ಲಿ ನಿಮ್ಮ ತಮ್ಮ ವಿಜಯ್ 6 ತಿಂಗಳ ಶಿಕ್ಷೆ ಅನುಭವಿಸ್ತಾ ಇದ್ದಾರೋ ಅದೇ ಜೈಲಲ್ಲಿ ನಾನು ಜೈಲರ್ ಆಗಿದ್ದೀನಿ. ನಿಮ್ಮ ಓದಿಗೆ ಅನುಕೂಲ ಆಗಲಿ ಅಂತ ಡಿ ರೂಪದಲ್ಲಿ ಸ್ವಲ್ಪ ಹಣ ಕಳಿಸ್ತಾ ಇದ್ದೀನಿ. ಆದರೆ ಈ ಹಣ ನಿಮ್ಮ ತಮ್ಮ ವಿಜಯ್ದು. ಇದು ಅವರು ನಿಮಗೋಸ್ಕರ ಮಾಡ್ತಾ ಇರೋ ತ್ಯಾಗದ ಫಲದ್ದು. ನಿಮ್ಮ ಓದು ಚೆನ್ನಾಗಿ ಸಾಗಲಿ ಅಂತ ಹಾರೈಸೋ ಇತಿ ವಿಶ್ವನಾಥ್ ರಾವ್. ಅಜ್ಜಿ, ವಿಜಿ, ನನ್ನ ಕದ್ದ, ಹಿಂದೆ ಮುಂದೆ ಯೋಚನೆ ಮಾಡದೆ ನಿನ್ನೇನೇನೋ ಬೈದ್ಬಿಟ್ಟೆ. ಜೈಲಿಗೆ ಹೋಗೋದು ನಮ್ಮ ವಂಶ ಕಂಡ್ಕೊಂಡಿರೋ ನೆಂಟು ಅಂತ ಕಾಣುತ್ತೆ. ನಿಮ್ಮ ತಾತನೂ ಹಾಗೆ ದೇಶಕ್ಕೋಸ್ಕರ ಜೈಲಿಗೆ ಹೋದ್ರು. ನೀನು ಮನೆಗೋಸ್ಕರ, ನಿಮ್ಮ ಅಣ್ಣನಿಗೋಸ್ಕರ ಎಷ್ಟು ತ್ಯಾಗ ಮಾಡ್ತಾ ಇದ್ದೀಯಪ್ಪ. ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ದೊಡ್ಡ ಗುಡನಪ್ಪ. ಏನಜ್ಜಿ ನೀನು ಈ ತರ ಎಲ್ಲ ಅಳೋದು ನನಗೆ ಯಾಕೋ ಇಷ್ಟ ಆಗಲ್ಲಪ್ಪ. ನೀನ್ ಎಂತ ಪವರ್ಫುಲ್ ಅಜ್ಜಿ ನೀನು. ನೀನ್ ಒಳ್ಳೆ ಆಟಂ ಬಾಂಬ್ ತರ ಢಮ 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 ನನ್ನ ಬೈತಾ ಇರ್ಬೇಕು, ನಾನು ನೀನ್ ರೇಗಿಸ್ತಾ ಇರ್ಬೇಕು, ನೀನ್ ಕೋಲ್ ತಗೊಂಡು ಹೊಡಿಯಕ್ ಬರ್ಬೇಕು. ತಗೋ ಕೋಲ್ ತಗೋ. ವಿಜಯ್, ವಿಜಯ್, ವಯಸ್ಸಿನಲ್ಲಿ ನೀನು ಚಿಕ್ಕವನಾದ್ರೂ ಯೋಗ್ಯತೆಯಲ್ಲಿ ಎಲ್ಲರಿಗಿಂತ ದೊಡ್ಡವನಾಗ್ಬಿಟ್ಟಪ್ಪ. ಏನಣ್ಣ ನೀನು ಈ ಸಣ್ಣ ಸಣ್ಣ ವಿಷಯನೆಲ್ಲ ದೊಡ್ಡದಾಗಿ ಮಾತಾಡ್ಕೊಂಡು, ನೀನ್ ನಮ್ಮ ತಂದೆ ಸ್ಥಾನದಲ್ಲಿ ಇತ್ಕೊಂಡು ನಮ್ಗೆ ಏನೇನೆಲ್ಲ ಮಾಡಿಲ್ಲ. ನನ್ನ ಕಿರಿಗಳು ಎಷ್ಟು ಸಹಿಸ್ಕೊಂಡಿಲ್ಲ ನೀನು. ಹಾಯ್ ಚಿಕ್ಕಪ್ಪ. ಹಾಯ್ ಪುಟ್ಟ ಪುಟ್ಟಿ, ನೀವಿಬ್ರು ಪಪ್ಪಿ ಕೊಟ್ಟು ಎಷ್ಟು ದಿನ ಆಯ್ತು? ಕಮಾನ್ ಕಮಾನ್ ಕಮಾನ್. ಆಹಾ.